ಹಾಯ್ ಫ್ರೆಂಡ್ಸ್, ಹೃದಯ ಸಂಬಂಧಿ ಕಾಯಿಲೆಯ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿ ಈ ಮುದ್ದು ಕಂದಮ್ಮ ಮೃತಪಟ್ಟಿರುವಂತಹ ವಿಚಾರ ದರ್ಶನ್ ಅಭಿಮಾನಿಗಳ ಗ್ರೂಪ್ ಇಂದ ಗೊತ್ತಾಯಿತು. ಅವರು ಕೂಡ ನಿನ್ನೆ ಒಂದು ಸಂತಾಪ ಸೂಚಿಸಿದ್ರು. ನಿನ್ನೆನೇ ಈ ಸ್ಟೋರಿ ಮಾಡಬೇಕು ಅಂದ್ಕೊಂಡೆ, ಆದರೆ ನಿನ್ನೆ ತುಂಬ ಪ್ರೆಸ್ ಮೀಟು ಮತ್ತು ಮೀಟಿಂಗ್ಸ್ ಇತ್ತು, ಹಾಗಾಗಿ ಈ ಸ್ಟೋರಿನ ನನಗೆ ಮಾಡೋಕ್ಕಾಗಲಿಲ್ಲ. ನಂಗೆ ಇನ್ನೂ ತುಂಬ ಚೆನ್ನಾಗಿ ನೆನಪಿದೆ, ಮೊದಲನೇ ಬಾರಿಗೆ ದರ್ಶನ್ ಅವ್ರನ್ನ ಈ ಮುದ್ದು ಕಂದಮ್ಮ ದರ್ಶನ್ ಅವರ ಫಾರ್ಮ್ ಹೌಸಲ್ಲಿ ಭೇಟಿಯಾಗಿದ್ರು. ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವರು ಕೂಡ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಆಕೆಯನ್ನ ಮಾತನಾಡಿಸಿದ್ರು. ಆ ವಿಡಿಯೋ ಕೂಡ ನನ್ನ ಹತ್ರ ಇದೆ. ಇನ್ನೂ ಅನೇಕ ವಿಚಾರಗಳಿದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು, ಅದೆಲ್ಲವನ್ನು ಕೂಡ ಈ ವಿಡಿಯೋ ನೀವು ನೋಡ್ತೀರಾ. ಆದರೆ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ, ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ನ ಕ್ಲಿಕ್ ಮಾಡಿ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಅವರು ತುಂಬ ಕಷ್ಟಪಟ್ಟು ಬಂದವರು ಲೈಫಲ್ಲಿ ಅದೆಲ್ಲ ಥಿಂಕ್ ಮಾಡ್ತಾರೆ. ಸಾಕಷ್ಟು ಇಂಟರ್ವ್ಯೂ ಹೇಳಿದ್ರಲ್ಲ, ಅಲ್ವಾ ನಮ್ಮ ಅಣ್ಣಂಗೆ ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಕ್ಕೆ ಮುಂದೆ ಬಂದಿರೋದು ಅಂತ. ಯಾರಿಗೂ ತುಂಬ ಈಸಿಯಾಗಿ ಅನ್ನ ಸಿಗಲ್ಲ, ಕಷ್ಟಪಟ್ಟರೆ ಅನ್ನ. ಆಕ್ಚುಲಿ 10 ವರ್ಷದ ಪೂರ್ವಿಕಾ ಮೃತಪಟ್ಟಂತಹ ದರ್ಶನ್ ಅಭಿಮಾನಿ. ಪೂರ್ವಿಕಾ ಆಕ್ಚುಲಿ ಮದ್ದೂರು ತಾಲೂಕಿನ ಪಣ್ಣೆದೊಡ್ಡಿ ಗ್ರಾಮದ ನಿವಾಸಿಯಾಗಿದ್ರು. ದರ್ಶನನ್ನ ನೋಡೋ ಇಚ್ಛೆಯನ್ನು ಕೂಡ ವ್ಯಕ್ತಪಡಿಸಿದ್ಲು. ಪೂರ್ವಿಕಾಳನ್ನ ಭೇಟಿಯಾಗಿ ದರ್ಶನ್ ಆಕೆಯ ಆಸೆಯನ್ನು ಕೂಡ ಈಡೇರಿಸಿದ್ರು. ಆದರೆ ಶುಕ್ರವಾರ ಪೂರ್ವಿಕಾ ಅನಾರೋಗ್ಯದಿಂದ ಮೃತಪಟ್ಟಿರುವಂತಹದ್ದು. ದರ್ಶನ್ ಈ ಹಿಂದೆ ಪೂರ್ವಿಕಾಳ ಚಿಕಿತ್ಸೆಗೆ ಹಣ ಕೂಡ ನೀಡಿದ್ರು. ಅಲ್ಲದೆ ಆಕೆಯ ಜನ್ಮದಿನದಂದು ಖುದ್ದಾಗಿ ಭೇಟಿಯಾಗಿ ಶುಭಾಶಯ ಕೂಡ ತಿಳಿಸಿದ್ರು. ಪೂರ್ವಿಕಾ ಹುಟ್ಟುಹಬ್ಬ ದಿನದಂದು ದರ್ಶನ್ ಕೇಕ್ ಕತ್ತರಿಸಿ ಜನ್ಮದಿನದ ಶುಭಾಶಯ ಕೂಡ ತಿಳಿಸಿದ್ರು. ಖುಷಿಯಾಗಿ ಬಾಲಕಿ ತನ್ನ ನೆಚ್ಚಿನ ನಾಯಕನ ಜೊತೆಗೆ ಕೆಲ ಹೊತ್ತು ಕಾಲ ಕೂಡ ಕಳೆದಿದ್ರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಯಾಗಿರೋ ಪೂರ್ವಿಕಾ ಹೃದಯ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಯಜಮಾನ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಪೂರ್ವಿಕಾ ದರ್ಶನ್ ಅವರನ್ನ ಭೇಟಿಯಾಗಿದ್ರು. ಆಕ್ಚುಲಿ ದರ್ಶನ್ ಅವರು ತುಂಬಾ ಶೂಟಿಂಗ್ ಅಲ್ಲಿ ಬ್ಯುಸಿ ಇರ್ತಾರೆ. ಅಷ್ಟೇ ಅಲ್ಲ, ಇತರರಿಗೆ ಪ್ರಮೋಟ್ ಮಾಡೋದ್ರಲ್ಲೂ ಕೂಡ ಸಖತ್ ಬ್ಯುಸಿ ಇರ್ತಾರೆ. ಇವೆರಡರ ಮಧ್ಯೆ ಅವರು ಆ ಪುಟ್ಟ ಮಗುಗೂ ಕೂಡ ಆಕೆಯ ಬರ್ಡೇ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಒಂದಷ್ಟು ಸಮಯ ಕೂಡ ಸ್ಪೆಂಡ್ ಮಾಡಿದ್ರು. ಆ ಟೈಮಲ್ಲಿ ನಾನು ಕೂಡ ಈ ಕುರಿತು ಒಂದು ಸ್ಟೋರಿ ಕೂಡ ಮಾಡಿದೆ, ಪುಣ್ಯವಂತಳು ಈಕೆ ಅಂತ. ಆದರೆ ಈಕೆ ಇಂದು ನಮ್ಮ ಜೊತೆ ಇಲ್ಲ ಅನ್ನೋದನ್ನ ಕೇಳಿದ್ರೆ ನಿಜವಾಗ್ಲೂ ತುಂಬಾ ದುಃಖ ಆಗುತ್ತೆ. ಬಹುಶಃ ಈಕೆಯ ಜೀವನದಲ್ಲಿ ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ದು ಕೂಡ ಒಂದು ಅಪೂರ್ವವಾದಂತಹ ಒಂದು ಕ್ಷಣ ಅಂತ ಅನಿಸುತ್ತೆ ಅವಳ ಜೀವನಗಳಲ್ಲಿ. ಯಾಕಂದರೆ ಅಷ್ಟು ಬ್ಯುಸಿ ಇರೋ ಸ್ಟಾರ್ ಈಕೆಗೆ ಅವಳ ಬರ್ಡೇ ಆಗಿರ್ಬೋದು, ಕೆಲವೊಂದು ಸಂದರ್ಭಗಳಲ್ಲಿ ಫಾರ್ಮ್ ಹೌಸಲ್ಲೆಲ್ಲ ಆಕಿನ ಭೇಟಿ ಮಾಡಿದ್ದಾರೆ. ನಿಜವಾಗ್ಲೂ ಈ ಒಂದು ದರ್ಶನ್ ಅವರ ನಡತೆ ನೋಡಿದ್ರೆ ನಿಜವಾಗ್ಲೂ ಖುಷಿ ಕೊಡುವಂಥದ್ದು. ಪೂರ್ವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ. ಏನಂತೀರಾ ಫ್ರೆಂಡ್ಸ್? ಹಾಗೆಯೇ ದರ್ಶನ್ ಅವರ ಈ ಒಂದು ಪೂರ್ವಿ ಜೊತೆ ಇರುವಂತಹ ಒಂದು ಕ್ಯೂಟ್ ಸಂಬಂಧ ತುಂಬ ಅದ್ಭುತವಾದಂಥದ್ದು. ಇದನ್ನು ನೋಡಿ ನಿಮ್ಗೇನು ಅನಿಸ್ತು ಅನ್ನೋದನ್ನು ಮಿಸ್ ಮಾಡ್ತೆ ಕಮೆಂಟ್ ಬಾಕ್ಸಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಪಕ್ಕಾ ಡಿ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಈ ಸುದ್ದಿನ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.